ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ವೀಡಿಯೋಗೆ ಸುಸ್ವಾಗತ. ಈಗ ಟೈಮ್ ಬಂದ್ಬಿಟ್ಟು ಮಾರ್ನಿಂಗ್ 7 o'clock ಆಗಿದೆ. ಸೊ ಸ್ವಲ್ಪ ಇವತ್ತು ಆಲ್ಟರ್ನೇರಿಯಾ ಅಂತ ಒಂದು ಇದಿದೆ, ಡಿಸೀಸ್ ಇದೆ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ವೀಡಿಯೋ ಮಾಡ್ತಿದ್ದೀನಿ. ಸೊ ಆಲ್ಟರ್ನೇರಿಯಾ ನಮ್ಮದ್ರಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ, ಆ ಥರ ಸ್ಪಾಟ್ಸು ಇಲ್ಲ, ಏನೂ ಇಲ್ಲ. ಸೊ ನಾನು 3 days ಒನ್ಸು ಸ್ಪ್ರೇ ಹೋಗ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ವೆದರು ಸಖತ್ತು ಇದರಲ್ಲಿದೆ. ಒಂದು ಸ್ವಲ್ಪ ಮಾರ್ನಿಂಗು ಏನಿರಲ್ಲ, ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಬಂದುಬಿಟ್ಟು ಹನಿ ಉದುರ್ಬಿಡುತ್ತೆ, ಮತ್ತು ಸಂಜೆ ಹೊತ್ತಷ್ಟೊತ್ತಿಗೆ ಕ್ಲಿಯರ್ ಆಗಿಬಿಡುತ್ತೆ. ಸೊ ಈ ಥರ ಆಗ್ತಾನೇ ಇದೆ ಕಂಟಿನ್ಯೂಸ್ ಆಗಿ. ಸೊ ಅದಕ್ಕೆ ಏನು ಮಾಡ್ತಿದ್ದೀನಿ ಅಂದರೆ 3 days ಒನ್ಸು ಸ್ಪ್ರೇ ತೊಗೊತಾ ಇದ್ದೀನಿ. 3 days ಇಲ್ಲ 2 days ಒನ್ಸು ಸ್ಪ್ರೇ ತೊಗೋತಾ ಇದ್ದೀನಿ. ನಾನು ಅದೇ ಆಲ್ಟರ್ನರಿ ಯಾವ ಥರ ಇರುತ್ತೆ ಅಂತಂದರೆ ಒಂದು ಫೋಟೋ ಹಾಕಿರ್ತೀನಿ ನೋಡಿ. ಅದು ಕಟಾವಿಗೆ ಬಂದಿರೋದು, ಅಂದರೆ ಹಣ್ಣೆಲ್ಲ ಕ್ಲೀನಾಗಿ ಆಗಿ ಮಾಗಿದೆ, ಮತ್ತು ಅದನ್ನು ಈಗ ಮಾರ್ಕೆಟ್ಗೆ ತೆಗಿತಾರಲ್ಲ, ಸೊ ಆಗ ತೆಗಿಯೋಕ್ಕೆ ಫೋಟೋ ಹಾಕಿದ್ದೀನಲ್ಲ ನೋಡಿ, ರೆಡಿ ಇದೆ. ಸೊ ಅದರಲ್ಲಿ ಮೇಲೆ ತೊಟ್ಟದ ಕೆಳಗಡೆ ಯೆಲ್ಲೋಯಿಶ್ ಆಗಿ ಒಂದು ಸ್ವಲ್ಪ ಇದು ಕಾಣಿಸ್ತಿದೆ, ಅಂದರೆ ಮಚ್ಚೆ ಕಾಣಿಸ್ತಿದೆ. ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ ಫೋಟೋಲ್ಲಿ. ಆ ಥರ ಇದಾಗಿದೆಯಲ್ಲ ನೋಡಿ, ಅದು ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ. ಕಾಯಿ ಏನು ಡ್ಯಾಮೇಜೇ ಆಗಿಲ್ಲ ಅನ್ನೋ ಥರ ಇದೆ, ಬಟ್ ಅದು ಡ್ಯಾಮೇಜ್ ಆಗಿದೆ. ಸೊ ಕಟ್ ಮಾಡಿದಾಗ ಯಾವ ಥರ ಇರುತ್ತೆ ಅಂತಲೂ ಫೋಟೋ ಹಾಕ್ತೀನಿ ನೋಡಿ. ಅದು ಸ್ವಲ್ಪ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಈ ರೋಗ. ಅದು ಗೊತ್ತಾಗೋದೇ ಇಲ್ಲ, ಸಿಮ್ಟಮ್ಸೇ ಗೊತ್ತಾಗಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಸೊ ಅದಕ್ಕೆ ಹೇಳೋದು, ಸ್ವಲ್ಪ ಎಲ್ಲ ರೋಗಕ್ಕೂ ಆಗೋ ಥರ ಔಷಧಿಗಳನ್ನ ಸ್ವಲ್ಪ ಹೊಡಿಬೇಕು ಅಂತ. ಸೊ ಈ ಕಾಯಿಲೆಗೆ ಔಷಧಿ ಏನು ಅಂತಂದರೆ, ಸೊ ಫಸ್ಟಾಗಿ ಬರೋದು ಮಿಸ್ಟರ್ ಟಾಪು ಮತ್ತು ನೆಟಿವ್, ಇವೆರಡು ಸಖತ್ತಾಗಿ ಕೆಲಸ ಮಾಡುತ್ತೆ ಈ ಇದಕ್ಕೆ. ಅದಾದಮೇಲೆ ಇದು ಅಕ್ರಾಬ್ಯಾಟು ಚೆನ್ನಾಗಿ ಮಾಡುತ್ತೆ, ಕರ್ಜೆಟ್ಟು ಅದು ಅಷ್ಟೇ, ಮತ್ತು ಕೋಸೈಡು. ಇಷ್ಟು ಔಷಧಿಗಳಿದೆಯಲ್ಲ, ಸೊ ಇಷ್ಟು ಔಷಧಿಗಳು ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತು ಪರ್ಸೆಂಟೇಜ್ ಬಂದಾಗ ಮಿಸ್ಟರ್ ಟಾಪು 1 ml ಪರ್ ಲೀಟರು, ಮತ್ತು ನೇಟಿವ 1/2 gram ಪರ್ ಲೀಟರು, ಮತ್ತು ಕರ್ಜೆಟ್ ಬಂದುಬಿಟ್ಟು 2 to 3 grams ಮಾಡ್ತಾರೆ. ಎಷ್ಟಾದರೂ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಅದು ನಿಮಗಿದ್ದು ಎಷ್ಟು ಬೇಕು ಅಂದರೆ ಅಷ್ಟು ಮಾಡ್ಕೊಳ್ಳಿ. ಮತ್ತು ಅಕ್ರಾಬ್ಯಾಟ್ ಬಂದುಬಿಟ್ಟು 1 gram ಇರೋದು, ಸೊ 1 gram ಸಾಕು. ಮತ್ತು ಕೋಸೈಡು 1 gram ಅಷ್ಟೇ. ಸೊ ಇಷ್ಟು ಔಷಧಿನೂ ಒಂದು ಸ್ವಲ್ಪ ರೊಟೇಷನ್ ಬರಬೇಕಂದ್ರೆ, ಈಗ ಒಂದು ಸರಿ ಮಿಸ್ಟರ್ ಟಾಪ್ ಮಾಡಿದ್ರಿ ಅಂತಂದಾಗ ಇನ್ನೊಂದು ಸರಿ ಕರ್ಜೆಟ್ ಮಾಡಬೇಕು, ಇನ್ನೊಂದು ಸರಿ ನೇಟಿವ ಮಾಡಿದಾಗ ಇನ್ನೊಂದು ಸರಿ ಅಕ್ರಾಬ್ಯಾಟ್ ಮಾಡಬೇಕು, ಮತ್ತು ನೆಕ್ಸ್ಟ್ ಕೋಸೈಡ್ ಮಾಡಬೇಕು. ಆ ಥರ ಒಂದು ರೊಟೇಷನ್ ಬರಬೇಕು. ಸೊ ಯಾಕಂದರೆ ಈಗ ವೆದರ್ ಬೇರೆ ಸ್ವಲ್ಪ ಜಾಸ್ತಿ ಮೋಡ ಥರ ಇದೆ, ಮತ್ತು ಹನಿ ಉದುರ್ತಾನೆ ಇರುತ್ತೆ. ಸೊ ಅದು ತೊಂದರೆ ಆಗ್ತಿದೆ ಈಗ. ಸೊ ಅದಕ್ಕೋಸ್ಕರ ಒಂದು 2 days, ಅಟ್ಲೀಸ್ಟ್ 3 days ಒನ್ಸು ಈ ಥರ ಔಷಧಿನ ಸ್ವಲ್ಪ ಸ್ಪ್ರೇ ತೊಗೊಳ್ಳಿ. ಯಾಕಂದರೆ ಮಿಸ್ಟರ್ ಟಾಪು ಮತ್ತು ನೆಟಿವ ಬಂದುಬಿಟ್ಟು ಆಲ್ಟರ್ನೇರಿಯಾ, ಕೊಲ್ನೋಟ್ರಿಕಮ್ ಮತ್ತು ಆಂಥ್ರಾಕ್ನಸ್ಸು, ಸರ್ಕೋಸ್ಪೋರ, ಆಲ್ಮೋಸ್ಟ್ ಈ 3ಕ್ಕೂ ಕೆಲಸ ಮಾಡುತ್ತೆ ನೇಟಿವ್. ಮತ್ತು ಮಿಸ್ಟರ್ ಟಾಪು ಆಲ್ಮೋಸ್ಟ್ ಇದಕ್ಕೆ ಕೆಲಸ ಮಾಡುತ್ತೆ. ಸೊ ಅದಕ್ಕೆ ಇವೆರಡು ಸ್ಪ್ರೇಸು ಸ್ವಲ್ಪ ನೋಡ್ಕೊಂಡು ತಗೊಳ್ಳಿ. ಮತ್ತು ಇನ್ನೊಂದು ಆಲ್ಟರ್ನೇರಿಯಾ ಸಿವಿಯರ್ ಆದಾಗ ಸ್ವಲ್ಪ ಸ್ಪ್ರೇಸ್ ಏನು ಮಾಡಬೇಕು ಅಂದರೆ, ನೇಟಿವ್ ಏನು ಮಾಡಬೇಕಂದ್ರೆ 1/2 gram ಇರೋದನ್ನ 1 gram ಮಾಡಬೇಕಾಗುತ್ತೆ. ಮತ್ತು ಮಿಸ್ಟರ್ ಟಾಪ್ ಬಂದುಬಿಟ್ಟು 1 gram ಇರೋದನ್ನ 2 ml ಮಾಡಬೇಕಾಗುತ್ತೆ. ಸೊ ಆ ಥರ ಮಾಡ್ಕೊಂಡಾಗ ಸ್ವಲ್ಪ ಅಂದರೆ ಕಂಟ್ರೋಲ್ ಮಾಡ್ಕೋಬೋದು. ನಮ್ಮದ್ರಲ್ಲೂ ಇಲ್ಲಿ ಒಂದು ಹತ್ರ ಮಚ್ಚೆ ಥರ ಕಾಣಿಸ್ತು, ಬಟ್ ಅದನ್ನು ನೋಡಿದೆ, ಬಟ್ ಅದು ಫುಲ್ಲು ಇದಾಗ್ಬಿಟ್ಟಿದೆ. ಒಂದು ಕಾಯಿಗೆ ಬಿದ್ದಿತ್ತು ಅದೇ ಥರ. ಸೊ ಅದನ್ನು ಕಟ್ ಮಾಡಿ ನೋಡಿದೆ ನಾನು. ಸೊ ಅದು ಎಫೆಕ್ಟಿವ್ ಆಗಿ ಏನು ಕೆಲಸ ಮಾಡಿಲ್ಲ, ಬಟ್ ಯಾಕಂದರೆ ನಾವು ಸ್ಪ್ರಿಂಗ್ಸ್ ಹಿಂದೆನೇ ಹೋಗ್ತಿದ್ದೀವಲ್ಲ, ಸೊ ಅದಕ್ಕೆ ಏನಾಗಿಲ್ಲ ನೋಡಿ. ಈ ಥರ ಆಗುತ್ತೆ, ಕಾಣಿಸ್ತಿದ್ಯಾ? ಫಸ್ಟ್ ಸ್ಟಾರ್ಟಿಂಗ್ ಇದೇ ಥರನೇ ಇರುತ್ತೆ, ಏನೂ ಆಗಿಲ್ಲ ಅನ್ನೋ ಲೆಕ್ಕಕ್ಕೆ. ಮತ್ತು ಹೋಗ್ತಾ 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 ಫ್ರೂಟ್ ರಾಟ್ ಆಗುತ್ತಲ್ವ, ಸೊ ಕೊಳಿತಲ್ಲ, ಲಾಸ್ಟ್ ಫೈನಲ್ ಸ್ಟೇಜ್ಗೆ ಅದು ಕೊಳೆಯೋದು. ಅಲ್ಲಿವರೆಗೂ ಸಿಮ್ಟಮ್ಸೇ ಕಾಣಿಸಲ್ಲ. ಸೊ ಅದಕ್ಕೆ ಸ್ವಲ್ಪ ನೋಡಿಕೊಂಡು ಸ್ಪ್ರೇಯಿಂಗ್ಸ್ ತೊಗೊಳ್ಳಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ವೀಡಿಯೋಸು ಟೈಮ್ಗೆ ಹಾಕ್ತಿರ್ತೀವಲ್ಲ, ಸೊ ನೋಟಿಫಿಕೇಷನ್ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.